ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ನನ್ನ ತಮ್ಮನ ಮಗದ್ದು ನಾಮಕರಣ. ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. ಇವಾಗ ಗೊತ್ತಿರ್ಬೋದು, ಗ್ಯಾಸ್ ಸಿಗ್ತಾ ಇಲ್ಲ ಆ್ಯಂಡ್ ಪಾರ್ಟಿ ಹಾಲೆಲ್ಲ ಫುಡ್ ಸಿಗಲ್ಲ, ಹಾಲ್ ಸಿಕ್ಕಿದ್ರೆ. ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು 12:30 ಮೇಲೆ ಟೈಮ್ ಕೊಟ್ಟಿದ್ದಾರೆ ಮಾಡ್ಕೊಳ್ಳೋಕ್ಕೆ. ಸೊ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನಾನಿಲ್ಲಿ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಶೆಕೆಗಿದೆ. ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ನಾನು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ನನಗೂ ಕಂಫರ್ಟಬಲ್ ಆಗಿರಬೇಕು ಆ್ಯಂಡ್ ತುಂಬ ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ ಆಗಿರೋ ಒಂದು ಸ್ಲೀವ್ಲೆಸ್ ಕುರ್ತಿ ಅಷ್ಟೇ. ಸೊ ಇದನ್ನು ವೇರ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಮೇಕಪ್ ಮಾಡಿಕೊಂಡು ಹೋಗೋಣ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಫಸ್ಟ್ ಇವಾಗ ನೋಡ್ಬೋದು, ತುಂಬ ಬಿಸಿಲು, ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನೋಡಿ. ಈಗ ಫೇಸ್ ವಾಶ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಎಷ್ಟು ಸೆಕೆ ಅಂದರೆ ನಂಗೆ ಜಾಸ್ತಿ ಈ ಟೀ ಝೋನಲ್ಲಿ ಸೆಕೆ ಆಗುತ್ತೆ. ಸೊ ಅದಕ್ಕೆ ಒಂದು ಸತಿ ಒರೆಸ್ಕೊಂಡು ಬಿಡ್ತೀನಿ. ಸೊಕ್ಕಸ್ಬಿಟ್ಟು ಆ್ಯಂಡ್ ಈ ಬಿಸಿಲಲ್ಲಿ ನಾವು ಆಚೆ ಹೋಗ್ತೀವಿ ಅಂದರೆ ಸನ್ಸ್ಕ್ರೀನ್ ಮಸ್ಟು. ನಾನು ಈಗ ಯೂಸ್ ಮಾಡ್ತಾ ಇರೋವಂಥ ಸನ್ಸ್ಕ್ರೀನ್ ಬಂದ್ಬಿಟ್ಟು ಇದು. ಆ್ಯಂಡ್ ನಂಗೆ ಸಖತ್ ಇಷ್ಟ ಆಗಿದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ನಾನು ಯೂಸ್ ಮಾಡೋದು ನ್ಯೂಡ್ ಸ್ಕಿನ್ ಸನ್ ಬೀಟಬಲ್ SPF 50 ಅಂತ. ಆನೆಸ್ಟ್ಲಿ ಹೇಳಬೇಕಂದ್ರೆ ಆಚೆ ತುಂಬಾ ಬಿಸಿಲಿದೆ ಆ್ಯಂಡ್ ನನಗೂ ಒಂದು ಒಳ್ಳೆ ಸನ್ಸ್ಕ್ರೀನ್ ಬೇಕಿತ್ತು. ಆ್ಯಕ್ಚುಲಿ ವರ್ಕ್ ಆಗಬೇಕು ಆ್ಯಂಡ್ ತುಂಬ ಗ್ರಾಸ್ ಅನಿಸ್ಬಾರ್ದು, ತುಂಬ ಎಣ್ಣೆ ಆಮೇಲೆ ಮುಖದ ಮೇಲೆ ಏನಪ್ಪ ಅಷ್ಟು ಹಚ್ಚಿದ್ದೀವಿ ಅನ್ನೋ ಥರ ಫೀಲ್ ಆಗಬಾರ್ದು ಅಂತ ಹುಡುಕುವಾಗ ನನಗೆ ಸಿಕ್ಕಿದ್ದು. ಆ್ಯಂಡ್ ಟೆಕ್ಸ್ಚರ್ ನೋಡ್ಬೋದು, ತುಂಬ ಸೂಪರ್ ನೈಸ್ ಜೆಲ್ ಕ್ರೀಮ್ ಥರ ಇದೆ ಆ್ಯಂಡ್ ತುಂಬ ಸ್ಕಿನ್ಗೆ ಬೇಗ ಮೆಲ್ಟ್ ಆಗುತ್ತೆ. ಆ್ಯಂಡ್ ಇದು ನಾನ್ ಸ್ಟಿಕ್ಕಿ ಆಗಿರುತ್ತೆ ಆ್ಯಂಡ್ ವ್ಯಾನಿಷಿಂಗ್ ಸನ್ಸ್ಕ್ರೀನ್ ಕೂಡ. ನೋಡ್ತಾ ಇರ್ಬೋದು ನೀವೇ, ಪರ್ಫೆಕ್ಟ್ ಆಗಿರುತ್ತೆ. ನೀವು ಇದ್ರ ಮೇಲೆ ಮೇಕಪ್ ಮಾಡ್ತೀನ ಅಂದ್ರೂ ಕೂಡ. ಆ್ಯಂಡ್ ಇದರಲ್ಲಿ ಏನಂದರೆ ಸ್ಪೆಷಲಿ ಎನ್ಕ್ಯಾಪ್ಸುಲೇಟೆಡ್ ಫಿಲ್ಟರ್ಸ್ ಇರೋದ್ರಿಂದ ನೀವು ತುಂಬ ಬಿಸಿಲಿಗೆ ಹೋದರೂ ಕೂಡ ಅದು ಸ್ಟೇಬಲ್ ಆಗಿ ಹಾಗೇ ಇರುತ್ತೆ. ಆ್ಯಂಡ್ ಇದರಲ್ಲಿ ಮಿನರಲ್ ಇದೆ, ಜಿಂಕ್ ಆಕ್ಸೈಡ್. ಆ್ಯಂಡ್ ಇದೇನು ಮಾಡುತ್ತೆ ಅಂದರೆ ಫಿಸಿಕಲಿ ಬ್ಲಾಕ್ ಮಾಡುತ್ತೆ ಆ ಸೂರ್ಯನ ರೇಸ್ನ. ಸೊ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ. ಆ್ಯಂಡ್ ಇದರಲ್ಲಿ ಮಿಲ್ಕ್ ಕ್ರೀಮ್ ಮತ್ತು ಪ್ರೋಬಯೋಟಿಕ್ಸ್ ಎಲ್ಲ ಇದೆ. ಇದರಿಂದ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಸನ್ಸ್ಕ್ರೀನ್ಗೆ ಹೋಲಿಸಿದ್ರೆ. ಆ್ಯಂಡ್ ರಿಸಲ್ಟ್ ಅಷ್ಟೇ ಚೆನ್ನಾಗಿದೆ. ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ಬ್ಯಾರಿಯರ್ನ ರಿಪೇರ್ ಮಾಡುತ್ತೆ. ಆ್ಯಂಡ್ ಬೆಸ್ಟ್ ಆಫ್ ಆಲ್ ಇನ್ನೊಂದು ಏನಂದರೆ ನಿಮ್ಮ ಸ್ಕಿನ್ನ ಕ್ಲಾಗ್ ಆಗೋಕ್ಕೆ ಬಿಡೋದಿಲ್ಲ. ಇದೊಂಥರ ಲೈಫ್ ಸೇವಿಯರ್ ಅಂತಲೇ ಹೇಳ್ಬೋದು ಆಯ್ಲಿ ಮತ್ತು ಆ್ಯಕ್ರಿ ಪ್ರೋ ಸ್ಕಿನ್ ಅವ್ರಿಗೆ ಆ್ಯಂಡ್ ನಂತರದವ್ರಿಗೆ. ಆ್ಯಂಡ್ ತುಂಬಾ ನನಗೆ ಇಷ್ಟ ಆಗಿರೋವಂಥ ಸನ್ಸ್ಕ್ರೀನ್ ಇದು. ಆ್ಯಂಡ್ ಬನ್ನಿ ಇವಾಗ ನಾನು ಬೇಗ ಒಂದು ಒಳ್ಳೆ ಸಿಂಪಲ್ ಮೇಕಪ್ ಮಾಡ್ಕೋತೀನಿ. ಆ್ಯಂಡ್ ನನ್ನ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಯೂಸ್ ಮಾಡಿದ್ದು ನ್ಯೂಡ್ ಸ್ಕಿನ್ ಸನ್ ಬೀಟಬಲ್ SPF 50. ಆ್ಯಂಡ್ ಇವಾಗ ನಾನು ಸಿಂಪಲಾಗಿ ಲಿಪ್ಸ್ಟಿಕ್ ಹಾಕ್ತೀನಿ. ಲಿಪ್ಸ್ಟಿಕ್ನ ನಾನು ಯಾವಾಗಲೂ ಒಂದು 2 ಶೇಡ್ ಮಿಕ್ಸ್ ಮಾಡಿ ಹಾಕ್ತೀನಿ, ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಥರದ್ದು ನೋಡಿ. ಆ್ಯಂಡ್ ಬ್ಲಷ್ ಬೇಕೇ ಬೇಕು. ನಾನಿವತ್ತು ಯಾವುದೇ ರೀತಿ ಫೌಂಡೇಶನ್ BB ಕ್ರೀಮ್ ಏನೂ ಹಚ್ತಾ ಇಲ್ಲ. ನನ್ನ ಸ್ಕಿನ್ ಹಾಗೆ ಗ್ಲೋಯಿಂಗ್ ಅನ್ನಿಸ್ತಾ ಇತ್ತು, ನನಗೆ ನ್ಯಾಚುರಲ್ ಲುಕ್ ಬೇಕಿತ್ತು. ಹಾಗಾಗಿ ಬ್ಲಷ್ ಮಾತ್ರ ಅಪ್ಲೈ ಮಾಡ್ತಾಯಿದ್ದೀನಿ. ಬ್ಲಷ್ ಹಾಕಿದ್ರೆ ಏನೋ ಒಂಥರ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ನೋಡಿ ಆ ಒಂದು ಪಿಂಕ್ ಲುಕ್ ನನಗಿಷ್ಟ ಆಯಿತು. ನನ್ನ ಡ್ರೆಸ್ ಕೂಡ ಪಿಂಕ್ ಇರೋದ್ರಿಂದ ಒಂಥರ ಫುಲ್ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ಒಂದು ಒಳ್ಳೆ ಐಲೈಟರ್ನ ಯೂಸ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಹೋಗ್ತಾ ಇರೋದಲ್ವ, ಆಚೆಯಿಂದ ನೋಡಿದಾಗ ಸ್ಕಿನ್ ತುಂಬಾ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಆ್ಯಂಡ್ ಇಷ್ಟೇ, ಅದನ್ನೇ ಒಂಚೂರು ಕಣ್ಣ ಮೇಲೆ ಹಚ್ಚಿದ್ದೀನಿ. ಆ ಗ್ಲಿಟರ್ ಎಕ್ಸ್ಟ್ರಾ ಏನಿತ್ತು ಅಷ್ಟೇ, ತುಂಬ ಜಾಸ್ತಿ ಹಚ್ಚಿದ್ರು ಚೆನ್ನಾಗಿರೋದಿಲ್ಲ ನೋಡಿ. ಅದನ್ನು ವೈಪ್ ಮಾಡಿಬಿಟ್ಟೆ, ಸುಮ್ಮನೆ ಅಲ್ಲಲ್ಲಿ ಕಾಣಿಸ್ಬೇಕು ಒಂದು ಗ್ಲೋ ಥರ ಅಷ್ಟೇ. ಆ್ಯಂಡ್ ಇನ್ನೊಂದು ಲಿಪ್ಸ್ಟಿಕ್ನ ಹಾಕಿ ಇವಾಗ ಲುಕ್ನ ಫಿನಿಷ್ ಮಾಡ್ತಾಯಿದ್ದೀನಿ. ಇಷ್ಟೇ ಮೇಕಪ್ ಮಾಡೋದು ನಾನು, ತುಂಬ ಏನೋ ಹೆವಿ ಮಾಡೋದಿಲ್ಲ. ನೀವು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇದೇ ಲುಕ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇವಾಗ ನನ್ನ ಸ್ಕಿನ್ ಕೂಡ ಬಿಸಿಲಲ್ಲಿ ಪ್ರೊಟೆಕ್ಟ್ ಮಾಡ್ದಂಗೆ ಆಯಿತು. ನನಗೊಂದೊಳ್ಳೆ ಮೇಕಪ್ ಲುಕ್ ಕೂಡ ಸಿಕ್ತು. ಆ್ಯಂಡ್ ಇವಾಗ ಬನ್ನಿ ಬೇಗ ಹೋಗೋಣ. ಹಾಯ್, ಎಲ್ಲೋಗ್ತಾ ಇದ್ದೀವಿ ಇವ್ರ ಮಾಮ? ಬಾ ಹತ್ತು, ಅಜ್ಜಿಗೆ ಬಾಳ. ಹಾಂ ನಡಿ ಹತ್ತು, ನಿಧಾನ ಹತ್ತಣ್ಣ. ನನ್ನ ಹತ್ರ ಕೂತ್ಕೊಂತೀಯ? ಹಾಂ ಇರು. ಯಾರ್ದು? ಅವಂದಲ್ಲ?
ಹೋಣ ಹೋಣ ಡೊಣ್ಣ ಆ್ಯಂಡ್ ಇವಾಗ ಪಾಪುಗೆ ನಾವು ಗಿಫ್ಟ್ ಕೂಡ ತೊಗೊಂಡಿರಲಿಲ್ಲ. ಆಮೇಲೆ ಆನ್ ದ ವೇ ಹೋಗ್ತಾನೆ ಗಿಫ್ಟ್ ಶಾಪ್ಗೆ ಹೋಗಿ ಅವನಿಗೆ ಫುಲ್ ಬಟ್ಟೆದು ಒಂದು ಸೆಟ್ ತೊಗೊಂಡೆ. ನಾನು ಅವನ್ನ ಫಸ್ಟ್ ಟೈಮ್ ಅವ್ನು ಹುಟ್ಟಿದ ದಿನಾನೇ ಹಾಸ್ಪಿಟ್ಲಲ್ಲಿ ಹೋದಾಗಲೇ ಅವ್ನಿಗೊಂದು ಪುಟಾಣಿದು ಗೋಲ್ಡ್ ರಿಂಗ್ ಹಾಕಿದ್ದೆ. ಆ್ಯಂಡ್ ಸಿಲ್ವರ್ ಏನಾದ್ರು ತೊಗೋಬೇಕಂತ ಆಸೆ ಇತ್ತು ಈ ಸತಿ ಹೋದಾಗ. ಬಟ್ ನನಗೆ ತೊಗೊಳಕ್ಕೆ ಆಗಿಲ್ಲ. ನೋಡೋಣ ಫಸ್ಟ್ ಇಯರ್ ಬರ್ಡೇಗೆ ಅವ್ನಿಗೆ ಏನಾದರೂ ಗಿಫ್ಟ್ ಮಾಡೋಣ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಒಂದು ಒಳ್ಳೆ ಬಟ್ಟೆ ಸೆಟ್ ಸಿಕ್ಕಿತ್ತು. ಸೊ ಅದನ್ನೇ ಅವನಿಗೆ ಗಿಫ್ಟಾಗಿ ತೊಗೊಂಡೆ. ಫುಲ್ಲು ಶೂ ಸರ ಆ ಥರ ಇರೋದೆಲ್ಲ. ಆ್ಯಂಡ್ ಬಟ್ಟೆ ಕೂಡ ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿ ಆ್ಯಂಡ್ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಹಾಗಾಗಿ ಅದನ್ನೇ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡೆ. ಮಹಾಗಣಪತಿ ದೇವತಾಭ್ಯೋ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ ನಮಸ್ಕರೋಮಿ. ಧ್ರುವಂತೆ ರಾಜ ವರುಣೋ ಧ್ರುವಂತ ದೇವ ಬೃಹಸ್ಪತಿ ಹೇ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ಧಾರಯತಾ ಧ್ರುವಂ ಧ್ರುವಂ. ಹೇಳಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಇಲ್ಲಿ ವೀರು ನೋಡು, ವೀರು ನೋಡು. ಕಾರ್ಯೇಷು ಸರ್ವದಾ. ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿವಸ ಮಗನ ನಾಮಕರಣ ಬರ್ತಾನೆ. ತಿನ್ನೋಣ, ಬಟ್ಟೆ ಎಲ್ಲ ಮಾಡ್ಬಿಡ್ರಿ. ಏನು ತಿಂತ ಇದೆಯಾ? ಡೆಕೋರೇಷನ್ ನಮ್ಗೆ ಬರುತ್ತೆ. ಎದುರುಗಡೆ ಫೋಕಸ್ ಬೇಕು ಅಂದ್ರೆ ಸಪ್ರೇಟ್. ನಮಗೆ ಎಷ್ಟು ಫೋಕಸ್ ಬೇಕಾಗಿತ್ತು? ಪುಷ್ಪ ಪ್ರಸಾದ ಸಿದ್ಧಿವಸ್ತು 1 ಮಿನಿಟ್ಸ್. ನಾನು ಇದರಲ್ಲಿ ನನಗೆ ರಿಟರ್ನ್ ಕಾಲ್ ಮಾಡ್ತೇನೆ. ವನಮಾಲೆ ಗದೇಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ. ಮಾಲಾರೋಹಣ ಮುಹೂರ್ತೋ ಶುಭ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಓಂ ವನಮಾಲೆ ಗದೇಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ. ಅಧೋಕ್ಷದಾಯ ನಮಃ. ಓಂ ನಾರಸಿಂಹಾಯ ನಮಃ. ಓಂ ಹರಯೇ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಪುಂಡರೀಕಾಕ್ಷಮನ್ ನಾರಾಯಣ ದೇವತಾಭ್ಯೋ ನಮಃ. ನಾಮ ಪೂಜಾಂ ಶ್ರೀನಿವಾಸಾಯ ನಮಃ. ಓಂ ಲಕ್ಷ್ಮೀ ಪತಯೇ ನಮಃ. ಓಂ ಅನಾಮಯಾಯ ನಮಃ. ಓಂ ಅಮೃತಾಂ ಶುಭೇ ನಮಃ. ಓಂ ಜಗನ್ಮಂತ್ಯಾಯ ನಮಃ. ಓಂ ಗೋಪೀಶ್ವರ ಪರಂ ಜೋಷ್ಯೇ ನಮಃ. ಓಂ ವೈಕುಂಠ ಪದಯೇ ನಮಃ. ಓಂ ಅಭಿಯಾನ್ ನಮಃ. ಓಂ ಸುಧಾತನವೇ ನಮಃ. ಓಂ ಯಾದವೇಂದ್ರಾಯ ನಮಃ. ಓಂ ನಿತ್ಯ ಯೌವನ ರೂಪವತೆ ನಮಃ. ಓಂ ಆಕಾಶರಾಜ ವರದಾಯ ನಮಃ. ಓಂ ಯೋಗಿರುತ್ಪನ್ನ ಮಂದಿರಾಯ ನಮಃ. ಓಂ ಭೂನೀಳಾ ಮನೋಹರಾಯ ನಮಃ. ಓಂ ಕಾವೇರಿ ಮಧ್ಯಸ್ಥರಾಯ ನಮಃ. ಓಂ ಆದಿದೇವಾಯ ನಮಃ. ಓಂ ಪುರಾಣ ಪುರುಷಾಯ ನಮಃ. ಓಂ ಶ್ರೀ ದೇವತಾ ನಾಮ ಪೂಜಾಂ ಸಮರ್ಪಯಾಮಿ. ಆಶ್ಯ ದೇವತಾಭ್ಯೋ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಅತಃ ಶ್ರೀ ದೇವತಾಭ್ಯೋ ನಮಃ. ಓಂ ಹಿರಣ್ಯವರ್ಣ ಶುಚಯ ಪಾವಕಾಯಾಸು ಕಶ್ಯಪೋ ಯಸ್ಮಿಂದ್ರಃ ಅಗ್ನಿಂ ಯಾ ಗರ್ಭಂ ದದಿರೆ ವಿರೂಪಾಸ್ತಾನ ಆಪಶ್ಚಗ್ಗೋರ ಸೋನಾಭವಂತೋ ಯಾಸಾಗುಂ ರಾಜಾ ವರ್ಣೇ ಯಾತಿ ಮಧ್ಯೆ ಸತ್ಯಾರತೇಃ ಅಪಪಶ್ಯಾನ್ ಜನಾನಾಃ ಮುದಿಶ್ಚಯ ಯಾ ಪಾವಕಾಸ್ತಾನ ಆಪಶ್ಚಗ್ಗೋರ ಸೋನಾಭವಂತೋ. ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾವಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಶ್ರೀ ಭೂನೀಳಾ ದೇವಿ ಸಮೇತ ಶ್ರೀ ಕುಲದೇವತಾ ಶ್ರೀನಿವಾಸ ಸ್ವಾಮಿ ದೇವತಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿವಸ ಮಗನಿಗೆ ನಾಮಕರಣ. ಆದ್ದರಿಂದ ಆ ಭಗವಂತ ನಿಮ್ಮ ಮನೆ ದೇವರನ್ನ ಅನುಗ್ರಹ ಸದಾ ಇರಲಿ. ಆ ಮಗುವಿಗೆ ಆಯುಷ್ಯ ಆರೋಗ್ಯ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀ ದೇವತಾಭ್ಯೋ ನಮಃ. ಕುಲದೇವತಾ ಪ್ರಾರ್ಥನಾಂ ಸಮರ್ಪಯಾಮಿ. ಅದನ್ನು ಮಾಡಿ ಅಷ್ಟು ಮಾಡಿ. ನಿಮ್ಮ ತಂದೆಯವರ ಹೆಸರೇನು? ದಾಸಪ್ಪ. ಅದ್ರ ಮೇಲೆ ಆ ಹಿರಿಯರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಮಗುಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹಿರಿಯರ ಆಶೀರ್ವಾದ. ಅದರಿಂದ ಅವ್ರನ್ನ ನಿಮ್ಮ ತಾತ ಅವ್ರನ್ನ ಪ್ರಾರ್ಥನೆ ಅವ್ರ ಹೆಸರನ್ನು ಬರೀರಿ. ದಾಸಪ್ಪ. ದಾಸಪ್ಪ ಅಂತ ಬರೀರಿ. ಯಾವುದು ಪರವಾಗಿಲ್ಲ, ಆಯ್ತಾ? ದಾಸಪ್ಪ ಅವ್ರನ್ನ ಸ್ಮರಣೆ ಮಾಡ್ಕೊಂಬಿಡಿ. ನಿಮ್ಮ ತಾತ ಅವ್ರನ್ನ ನಿಮ್ಮ ಮಗ ಅಲ್ವಾ? ಆದ್ದರಿಂದ ಅವರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಶ್ರೀ ದೇವತಾ ಪ್ರಾರ್ಥನಾ ಸಮರ್ಪಣೆ
ಇವಾಗ ಅವನಿಗೆ ಏನ್ ನಾಮಾಂಕಿತ ಬಂದಿದೆ ಧೃತ್ವಿಕ್. ಆ ಧೃತ್ವಿಕ್ ಅನ್ನೋದನ್ನ ಅದರ ಮೇಲೆ ಇಲ್ಲಿ ಬರದ್ರಲ್ಲ ಅದೇ ತರ ಬರೀರಿ. ಧೃತ್ವಿಕ್ ನಾಮಧೇಯಸ್ಸ ಓಂ ಪರ್ಯಾಪ್ತ್ಯಾನಂತರಾಜಾಯ ಸರ್ವಸ್ತೋಮೋತಿರಾತ್ವತ್ತಮ ಭವತಿ ಸರ್ವಸ್ಯಾಪ್ತೈ ಸರ್ವಸ್ವತ್ತೈ ಸರ್ವಮೇವ ತೇನಾಹ ಪೋಂತಿ ಸರ್ವಂ ಜಯತಿ. ಈ ಅಕ್ಷತೆ ತಗೋ. ಧೃತ್ವಿಕ್ ನಾಮಧೇಯಸ್ಸ ಪೂರ್ವೋಕ್ತಿರದೇವಂ ಗುಣವಿಶೇಷೇಣ ವಿಶಿಷ್ಟಾಯಾಂ ಶ್ರೀದೇವತಾಭ್ಯೋ ನಮಃ. ಧೃತ್ವಿಕ್ ನಾಮಾಂಕಿತ ಅದನ್ನು ಲಾಗಿ. ಈಗ ಅವನ ಬಲಗಡೆ ಕಿವಿನಲ್ಲಿ 3 ಸರಿ ಆ ಕಡೆ ಅಂದ್ರೆ ಇದು ಈ ಕಡೆ ಬರುತ್ತೆ. ಅವ್ರು ಆ ಕಡೆ ಇಂದ ಕೂರಿಸ್ಕೊಂಡು ಮಲಗಿಸ್ಕೊಳ್ಳಿ. ಹಾಗೆ ಇದ್ರು ಪರವಾಗಿಲ್ಲ. ಅಲ್ಲ ಅವನ ಫೋಟೋ ಕಾಣ್ಬೇಕಲ್ಲ ಹಾಗೆ. ಇವಾಗ 3 ಸರಿ ಫಸ್ಟು ನಿಮ್ಮ ಮನೆ ದೇವರ ಹೆಸರನ್ನ ಒಂದು ಕರೆದುಬಿಡಿ. ಆಮೇಲೆ ನಿಮ್ಮ ಅವನಿಗೆ ಏನು ನಾಮಾಂಕಿತ ಇರ್ತೀವಿ 3 ಸರಿ ಹೇಳಿ. ಇವಾಗ ಕಿವಿನಲ್ಲಿ 3 ಸರಿ ಧೃತ್ವಿಕ್ ಏನಿದು ಜೋರಾಗಿ ಹೇಳಿ. ಧೃತ್ವಿಕ್ ನಾಮಾಂಕಿತ ಜೋ ಜೂ 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 ಸುಪ್ರತಿಷ್ಠಿತ ಮಾಸ್ತು. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಶ್ರೀದೇವತಾ ಪರಿಪೂರ್ಣತಾ ಅನುಗ್ರಹ ಪ್ರಸಿದ್ಧ ನಾಮಾಂಕಿತ ಶ್ರೀದೇವತಾ ನಾಮಕರಣ ಮುಹೂರ್ತೋ ಶುಭ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೇರ್ನ ಸಂತೋಷದಿ ಮಧುನಕ್ತಮುಪೋಷತೋ. ಇದ್ರಲ್ಲಿ ಹದ್ಕೊಂಡು ಅವ್ನ ನಾಲ್ಗಿಗೆ 3 ಸರಿ ಮಾಡಿ. ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೇರ್ನ ಸಂತೋಷದಿ ಮಧುನಕ್ತಮುಪೋಷತೋ ಮಧುನಕ್ತ ಮಧು ಮಧುಹು. ಚೆನ್ನಾಗಿ ತಿಂತ ಶ್ರೀದೇವತಾ ಸುಪ್ರೀತಃ ಸುಪ್ರಸನ್ನ ವರದೋ ಭವಂತು. ಒಂದು ಕೆಂಪಾರ್ತಿ ಮಾಡ್ಕೊಳ್ಳಿ ಮೇಡಮ್ ಅವರೇ. ಶ್ವಾಸ್ ಇನ್ನು ಇದಾಗಿಲ್ಲ ಅಲ್ಲ ಅನ್ನ ಆಪರೇಷನ್ ಆಗಿತ್ತು ಮಾಡಿಸೋದು. ಇದೊಂದು ಅದನ್ನ ಅವ್ರು ಕೊಟ್ಟು ಇದ್ರಲ್ಲಿ ಸ್ವಲ್ಪ ಸಿಹಿ ತೆಗೆದು ಸ್ವಾದುರ್ಮಿತ್ರಾಯ ಓಣಾಯ ವಾಯುವೆ ಬೃಹಸ್ಪತಯೇ ಮಧುಮಾ ಮದಾಭ್ಯ. ಇದು ಸ್ವಲ್ಪ ಪಾಯಸನ ಸ್ವಲ್ಪ ಪಾಯಸ ಶ್ರೀ ದೇವತಾಭ್ಯೋ ಆಯುಷ್ಯ ಆರೋಗ್ಯ ಪರಿಪೂರ್ಣತಾ ಅನುಗ್ರಹ ಪ್ರಸಿದ್ಧಿರಸ್ತು. ಹೋಗಲ್ಲ. ಒಂದು ಕೆಂಪಾರ್ತಿ ತಗೊಳ್ಳಿ. ಎಲ್ಲಿ ಆಟೋ ತಾತನ ಕೇಳೋಗು. ತಾತ ಹತ್ರ ಇದೆ ಇಸ್ಕೋಬೇಕು. ಸುಮಂಗಲಿಯರು ಬನ್ನಿ ಒಂದಿಬ್ಬರು. ಸಾಯಂಕಾಲ ಬೇಕಾ ಬೇಡ? ಬೇಕು ಅಂದ್ರೆ ನಕ್ಕದೆಲ್ಲ ನೀನು ಮಾತಾಡಲ್ಲ. ತಗೊಳಪ್ಪ ಬೇಡ. ನಕ್ಬಿಡ ಕೊಡ್ತೀನಿ. ಎತ್ತಿಡು ಎಲ್ಲ ಎತ್ತಿಡು ಕೊಡೋದು ಬೇಡ. ಬೇಕಾ ಬೇಡ? ಏನು ಇವಾಗ್ಲೇ ಮೀಸೆ ಬಂದ್ಬಿಟ್ಟೈತಲ್ಲೋ. ಕೊಡ ಒಳ್ಳಿ. ಚುಚ್ಕೋತಾನ ಸುಮ್ಮನೆ ಬೇಡಪ್ಪ ಬಾಯ್ಗೆ ಹಾಕ್ಬಿಡ್ತಾನೆ. ಕೊಡ ಇದೆ ಒಂದು. ಅಪ್ಪ ತಂದೆ ಚುಚ್ಕೊಂಡನು. ತಿನ್ಕತಾನೆ ಇದನ್ನ ಚುಚ್ಕೊಳ್ಳಲ್ಲ. ಬೇಡವಾ? ಯಾಕೆ? ಬಲೂನ್ ಫುಲ್ ಕವರೇ ಕೊಡ್ತೀನಿ ಬಿಡು. ಈಗ ಬೇಡ, ಆಮೇಲೆ ಸುಮ್ಮನೆ ಇರೋ. ಯಪ್ಪ ಅದರಿಂದ ಬಿದ್ದು ಹೊಡ್ಕೊಂಡವ ನಾಟಿ. ಈಗ ಬೇಡ, ಸುಮ್ಮನೆ ಇರೋ. ಅವ್ನು ನೋಡು, ಅವನೇನೋ ಕಿತ್ತಾಕ್ತಾವ ನೋಡಲ್ಲಿ. ಹೇಳು, ಕೊಡು ಅವನಿಗೆ.
ಕೊಡೋನ್ಗೆ ಕೊಡು ಆಟೋ ಕೊಡಲ್ಲ ಆಟೋನು ಪಪ್ಪಗೆ ತಂದಿದ್ದ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದೊಳ್ಳೆ ಊಟ ಮಾಡಿಕೊಂಡು ನಾವೀಗ ವಾಪಸ್ ಹೊರಟ್ವಿ. ವೀರು ಯಾಕೋ ಇಡೀ ಫಂಕ್ಷನ್ ಫುಲ್ಲು ಸಪ್ಪಗೆ ಇದ್ದ. ಅವನಿಗೆ ರೆಸಾರ್ಟಲ್ಲಿ ಪೂಲಲ್ಲೆಲ್ಲ ಆಡಿದ್ನೆಲ್ಲ ಸ್ವಲ್ಪ ನೆಗಡಿ ಆದಂಗೆ ಆಗ್ಬಿಟ್ಟಿತ್ತು, ತಲೆ ಭಾರ ಇತ್ತು ಏನೋ, ಹಾಗಾಗಿ ನಗ್ತಾನೆ ಇರಲಿಲ್ಲ. ಎಲ್ಲರೂ ಕೇಳೋರು ಯಾಕೆ ಸಪ್ಪಗಿದ್ದಾನೆ ಅಂತ. ಅವನಿಗೆ ಸ್ವಲ್ಪ ಹುಷಾರಿಲ್ದಿರೋ ಥರ ಆಗಿತ್ತು. ಆ್ಯಂಡ್ ಕಾರಿಗೆ ಬಂದಿದ್ದ ತಕ್ಷಣ ನಿದ್ದೆ ಮಾಡಿಬಿಡ್ತು ಮಗು. ಸರಿ ಇನ್ನೇನು ಮಾಡೋದು, ತುಂಬ ದೂರ ಏನಿರಲಿಲ್ಲ, ನಿಯರ್ ಬೈ ಇದ್ವಿ, ಸರಿ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿದೆ, ನೀವು ಕೂಡ ಈ ವ್ಲಾಗ್ ಇಷ್ಟಪಟ್ಟಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ನೀವೇನಾದ್ರು ಟ್ರೈ ಮಾಡಬೇಕು ಈ ಸನ್ ಬೀಟೇಬಲ್ ಸನ್ಸ್ಕ್ರೀನ್ ಅಂತ ಇದ್ದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಮರಿಬೇಡಿ, ಚೆಕ್ ಮಾಡಿ. ಆ್ಯಂಡ್ ನಿಮಗೆ ಬೇಕಂದರೆ ಬೈ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ. ಬಲ್ಲ ಬಾಯ್.